ಎಲ್ರಿಗೂ ಫಸ್ಟ್ಲಿ ನಾನು ಉಮೇಶ್ ಸರ್ಗೆ ಮತ್ತೆ ಕಪಿಲ್ ಸರ್ಗೆ ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನ್ಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಧರ್ಮ ಸರ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ನಾನು ಹೊಸ ಹುಡುಗಿ ಆಗಿದ್ರು ಕೂಡ ತುಂಬಾ ಸಪೋರ್ಟ್ ಆಗಿ ನನಗೆ ಸಪೋರ್ಟ್ ಮಾಡಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ನರ್ವಸ್ ಇದ್ದೀನಿ, ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಬಟ್ ಒಂದ್ ಸ್ಟೋರಿ ಅಂತೂ ನಾನು ಹೇಳ್ಬೇಕು. ನನ್ನ ಫ್ರೆಂಡು ದಾಸರಳ್ಳಿಯಲ್ಲಿರೋದು. ಸೋಮವಾರ ಹೊರಗಡೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ ಬರ್ತೀರಾ ಅಂತ ಕೇಳಿದಾಗ ನನ್ನ ಫ್ರೆಂಡ್ ಹೇಳಿದ್ದು ಇಲ್ಲ, ನನ್ನ ಫ್ರೆಂಡ್ದು ದಾಸರಳ್ಳಿ ಮೂವಿ ಅಂತ ಟ್ರೇಲರ್ ರಿಲೀಸ್ ಆಗ್ತಿದೆ, ಸೊ ಹೋಗ್ತಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಅವಳು ಹೇಳಿದ್ರು ಹೌದಾ ನಮ್ ದಾಸರಳ್ಳಿ ಏನಾಗಿತ್ತು ಇಲ್ಲಿ ಅಂತ ಕೇಳಿದ್ದು ಅವಳು. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ ದಾಸರಳ್ಳಿ ಅಂತ ಹೆಸರು ಕೇಳಿದ ತಕ್ಷಣ. ಸೊ ಅಂತ ಒಂದು ಮೂವಿಯಲ್ಲಿ ಆಕ್ಟ್ ಮಾಡಿದ್ದಕ್ಕೆ ನನಗೂ ಕೂಡ ತುಂಬಾ ಸಂತೋಷ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಗೆ ಗೊತ್ತೊಂದು ಈ ಸಿನಿಮಾ ತಂಡದವರು ಒಂದು ಒಳ್ಳೆ ಹೆಮ್ಮೆಯ ಕೆಲಸ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ನಮ್ಮ ಕಾರ್ಗಿಲ್ ಯೋಧರೆಲ್ಲ ಹಿರಿಯರೆಲ್ಲ ಬಂದಿದ್ದಾರೆ. ಇವತ್ತು ನಮ್ಮನ್ನ ಅನ್ನ ಹಾಕೋ ರೈತ, ದೇಶ ಕಾಯೋರು ಯೋಧ. ಇವತ್ತು ಅವ್ರನ್ನ ವೇದಿಕೆ ಮೇಲೆ ಕರೆಸಿ ಈ ಒಂದು ಟಿವಿ ಬಿಡುಗಡೆ ದಿವಸ ಅವ್ರನ್ನ ಕರೆಸಿದ ಧನ್ಯವಾದಗಳು. ಪಿ ಉಮೇಶ್ ಅವರು ಮತ್ತೆ ನಿರ್ದೇಶಕರು, ಇವರ ಒಂದು ಸಾಹಸ ಚೆನ್ನಾಗಿದೆ. ಯಾಕೆಂದ್ರೆ ಬಹಳ ಅತಿಸ್ಥಿತ ಪಪ್ಪ ಹೇಳ್ಕೊಂಡು ಬಂತು, ಆದ್ರೂ ಕಷ್ಟಪಟ್ಟು ಎಲ್ಲ ಕಲಾವಿದರು ಸೇರಿಸಿದ್ದಾರೆ. ಮ್ಯೂಸಿಕ್ ಅಂತ ಸಂಗೀತ ಅಂತ ಬಹಳ ಕೇಳಿದೆ, ಚೆನ್ನಾಗಿ ಮಾಡಿದ್ದಾರೆ ತ್ಯಾಗರಾಜು. ಮತ್ತೆ ನಮ್ಗೆ ಇನ್ನೂ ಹೆಮ್ಮೆ ವಿಚಾರ ಅಂದ್ರೆ ನಮ್ಮ ಹಳೆಯ ಗೆಳೆಯರು ಸೌರವ್ ವೆಂಕಟೇಶು, ಮಂಜೂರು, ಎಲ್ಲರೂ ಮಂಜೂರು, ಇನ್ನು ಬೇಕಾದ ಹಲವರೆಲ್ಲ ನಮಗೆ ಈ ಜೊತೆಲಿ ಈ ಚಿತ್ರಕ್ಕೆ ವರ್ಕ್ ಮಾಡಿದರೆ ಅದು ನಮ್ಗೆ ಬಹಳ ಸಂತೋಷ. ಇವತ್ತು ನಿರ್ಮಾಪಕ, ನಿರ್ದೇಶಕರು, ತಾಂತ್ರಿಕರು ಇವರೆಲ್ಲ ಇದ್ರು ಒಬ್ಬ ಕಲಾವಿದರಂತ ಏನೇ ಒಂದು ಪ್ರತಿಭೆ ಇದ್ರೂ ಸಹಿತ ಅದನ್ನ ತೆರೆ ಮೇಲೆ ತರಬೇಕಾದ್ರೆ ನಮ್ಮ ಎಲ್ಲ ತಾಂತ್ರಿಕರು, ಇವತ್ತು ಎಲ್ಲ ತಾಂತ್ರಿಕರು ಕಷ್ಟಪಟ್ಟು ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಈ ಚಿತ್ರದಲ್ಲಿ ನಮ್ಮ ಕಪಿಲ್ ಸಾಕಷ್ಟು ಕಲಾವಿದರು ಸೇರಿಸಿದ್ದಾರೆ. ನಮಗೆಲ್ಲ ಅವರೆಲ್ಲ ಕೆಲವೆಲ್ಲ ಬಂದಿಲ್ಲ, ಕೆಲವೆಲ್ಲ ಬಂದಿದ್ದಾರೆ. ಎಲ್ಲ ಒಬ್ಬರು ಒಬ್ಬೊಬ್ಬರು ಸಹಿತ ಒಳ್ಳೊಳ್ಳೆ ಅಂದ್ರೆ ಪ್ರತಿಭೆ ಇರೋರು. ಜೊತೆಗೆ ಈ ಒಂದು ಸಿನಿಮಾನಾಗ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರು. ಅದರಲ್ಲಿ ನಮ್ಮ ಗಣೇಶ್ ರಾವ್ ಇವರೆಲ್ಲ ಏನು ಹಳಬರು ಇವರೆಲ್ಲ. ಮತ್ತೆ ಚಿತ್ರದ ಪ್ರತಿಯೊಬ್ಬರು ಸಹಿತ ಕಲಾವಿದರು ಸಹಿತ ಇದು ನಮ್ಮ ಚಿತ್ರ, ಇದು ನಮ್ಮ ಕಪಿಲರ ಚಿತ್ರ, ಇದು ನಮ್ಮ ಮನೆ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ. ಕಲಾವಿದರು ಇರಬೇಕಾದ ಒಂದು ನಿಷ್ಠೆ, ಆ ನಿಷ್ಠೆ ತಾಂತ್ರಿಕರು ಮತ್ತೆ ಕಲಾವಿದರು ಎಲ್ಲರೂ ಸಹಿತ ಮಾಡಿದ್ದಾರೆ. ಅವರ ಜೊತೆ ನಮಗೂ ಏನೋ ಒಂದು ಅಳಿಲು ಸೇವೆ ಮಾಡಕ್ಕೆ ಒಂದು ಸ್ವಲ್ಪ ಪಾತ್ರ ಕೊಟ್ಟಿದ್ದಾರೆ, ಮಾಡಿದ್ದೀವಿ. ಈ ಚಿತ್ರ ಯಶಸ್ವಿಯಾಗಬೇಕು. ನಮ್ಮ ಅನ್ನದಾತರಿಗೆ ಚೆನ್ನಾಗಿ ಒಂದು ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಿ ಒಂದು ಲಕ್ಷ್ಮಿ ಪ್ರವೇಶ ಮಾಡಬೇಕು ಅವ್ರ ಮನೆಗೆ. ಅವರೆಲ್ಲ ಚೆನ್ನಾಗಿದ್ರೆ, ಇವಾಗ ನಾನು ಹೇಳೋದಲ್ಲ, ದೇಶ ಕಾಯೋ ಯೋಧರಿದ್ರೆ ನಾವಿರ್ತೀವಿ. ಹಾಗೆ ಕಲಾವಿದರಿಗೆ ನಿರ್ಮಾಪಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಯಾಕಂದ್ರೆ ನಿರ್ಮಾಪಕರು ಚೆನ್ನಾಗಿದ್ರೆ ನಾನಲ್ಲ, ಬೇಕಾದಷ್ಟು ತಾಂತ್ರಿಕರಿಗೆ ಕಲಾವಿದರಿಗೆ ಕೆಲಸ ಕೊಡ್ತಾರೆ. ಮತ್ತು ಅದಕ್ಕೋಸ್ಕರ ಅವರೆಲ್ಲ ಚೆನ್ನಾಗಿರ್ಬೇಕು. ಒಟ್ಟಾರೆ ಹೇಳಬೇಕು ಅಂದ್ರೆ ಸರ್ವೇ ಜನ ಸುಖಿರಬಹುದು, ಎಲ್ಲರೂ ಚೆನ್ನಾಗಿರ್ಲಿ. ಈ ಭಗವಂತ ಇವರ ಈ ಪ್ರಯತ್ನಕ್ಕೆ ಒಳ್ಳೆ ಯಶಸ್ಸು ಕೊಡ್ಲಿ. ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತೆ ಪತ್ರಿಕಾ ಮಾಧ್ಯಮದವರು ಮತ್ತೆ ಟಿವಿಯವರೆಲ್ಲ ಬಂದಿದ್ದೀರಿ. ನೀವೆಲ್ಲ ನಮ್ಮ ಇಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವರೆಲ್ಲ ಇನ್ನೂ ಎಲ್ಲೋ ಹೊರಟೋಗ್ತಾರೆ. ಎಲ್ಲೋ ಹೋಗಿದ್ರೆ ಕರ್ನಾಟಕದಲ್ಲೇ ನಮಗೆ ಮಾಡಿ ನೀವೆಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪೂರ್ಣ. ಮತ್ತು ನಮ್ಮ ಅಭಿಮಾನಿ ಅನ್ನದಾತರು, ಪ್ರೇಕ್ಷಕರು ಅವರು ಈ ಚಿತ್ರವನ್ನು ನೋಡಿ ಅವರು ಹಾರೈಸಿದ್ರೆ ನಮ್ಮ ಕನ್ನಡ ಚಿತ್ರರಂಗ, ಯಾಕಂದ್ರೆ ಕನ್ನಡ ಚಿತ್ರರಂಗ ಇವಾಗ ಬಹಳ ಬೇರೆ ಸ್ಥಿತಿಗೆ ಹೋಗ್ತಾ ಇದೆ. ಆ ಕನ್ನಡ ಚಿತ್ರರಂಗ ಉಳಿಬೇಕು ಅಂತಂದ್ರೆ ಅಭಿಮಾನಿ ಅನ್ನದಾತರು ನೀವು ಕೈ ಹಿಡಬೇಕು. ಕನ್ನಡ ಚಿತ್ರ ಯಾಕೆಂದ್ರೆ
ನಾವು ಚಿತ್ರರಂಗ ಬಂದು 65 ವರ್ಷ ಆಯ್ತು. ಅವಾಗಿಂದ ಕನ್ನಡ ಚಿತ್ರರಂಗ ನಾಟಕ ಸೇರಿದ್ರೆ 75 ವರ್ಷ ಆಯ್ತು. ನಾವು ಬಣ್ಣದ ಬದುಕು ಬಂದು ನಾನು ನಮ್ಮ ಬಣ್ಣನೇ ಇದು. ಅದಕ್ಕೆ ಇವು ಅಭಿಮಾನಿಗಳು, ಅನ್ನದಾತರು, ಪ್ರೇಕ್ಷಕರು ನೀವೆಲ್ಲ ನೀವು ಚಿತ್ರನ ನೋಡಿ, ನಮ್ಮ ಚಿತ್ರ ಅಷ್ಟೇ ಅಲ್ಲ, ಕರ್ನಾಟಕದ ಯಾವುದೇ ಕನ್ನಡ ಚಿತ್ರಗಳನ್ನು ಸಹಿತ ನೀವು ಆಶೀರ್ವಾದ ಮಾಡಿ ಆ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗ ಉದ್ಯಮ ಬೆಳೆಯುವ ಹಾಗೆ ಮಾಡಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲಿರಲಿ, ಇಡೀ ಕರ್ನಾಟಕದ ಮೇಲೆ ಇರಲಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಕಪಿಲ್ ಅವರು ನಿರ್ದೇಶಕರು ತಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಶ್ರೀನಿವಾಸ್ ಅಂತ, ಲಕ್ಷ್ಮೀ ಶ್ರೀನಿವಾಸ ನಿಮಗೆ ಲಕ್ಷ್ಮಿ ಒಲಿಲಿ ಅಂತ ಹಾರೈಸ್ತೀನಿ. ಹಾಗೆ ನಮ್ಮ ಧರ್ಮಕೀರ್ತಿರಾಜ್ ಅವರು ಒಬ್ಬ ಪ್ರತಿಭಾವಂತ ನಟ, ಜೊತೆಗೆ ಕನ್ನಡ ಚಿತ್ರರಂಗದ ಅತ್ಯಂತ ಕನ್ನಡರಲ್ಲಿ ಒಬ್ಬರಾದಂತಹ ಕೀರ್ತಿರಾಜ್ ಅವರ ಸುಪುತ್ರ ಅಂತ ಹೇಳೋದಕ್ಕೆ ಬಹುಶಃ ಸಂತೋಷ ಆಗುತ್ತೆ. ಯಾಕಂದ್ರೆ ಅವರ ಒಂದು ಬಿಗ್ ಬಾಸ್ ಅಲ್ಲಿ ಅವರ ನಡೆ ನೋಡಿ, ಆಚಾರ ವಿಚಾರ, ನೋಡಿದಾಗ ಅದಕ್ಕೆ ಬರ್ತೀನಿ. ಏಕ್ದಮ್ ನಮ್ಮ ಪಾತ್ರಕ್ಕೆ ಬಂದ್ಬಿಟ್ರೆ ಅವ್ರ ಬಗ್ಗೆ ಮಾತಾಡೋದು ಅಂತ ಅನ್ಸಲ್ಲ. ಸ್ವಲ್ಪ ಟೈಮ್ ಕೊಡಿ ಗುರುಗಳೇ. ಅವ್ರ ಆಚಾರ ವಿಚಾರ ನಡೆ ನೋಡಿ ನೋಡಿದಾಗ ಎಲ್ಲೂ ಕೂಡ ಅವರು ವಿಲನ್ ಮಗ ತರ ಕಾಣಿಸ್ಲಿಲ್ಲ. ಬಹಳ ಡಿಸಿಪ್ಲಿನ್ ಆಗಿ ಬಿಗ್ ಬಾಸ್ ಅಲ್ಲಿ ಎಲ್ಲೋ ಅಚ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಕ್ ಹೋಗ್ತಾರೆ. ಆದ್ರೆ ಧರ್ಮಕೀರ್ತಿರಾಜ್ ಅವರು ಕಂಡಂತ ಗುಣ ನಿಜಕ್ಕೂ ಮೆಚ್ಚುವಂಥದ್ದು. ಅದೇ ರೀತಿಯ ಪಾತ್ರವನ್ನ ಇಲ್ಲಿ ಸಮಾಜವನ್ನ ತಿದ್ದುವ ಕೆಲಸದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ದಾಸರಳ್ಳಿ ಸಿನಿಮಾದಲ್ಲಿ. ಸೊ ಆ ದಾಸರಳ್ಳಿ ಸಿನಿಮಾ ಬಹುಶಃ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಮಾಡಿದ ಸಿನಿಮಾ. ಈ ಸಿನಿಮಾದಿಂದ ಸುಮಾರು 150-200 ಜನರ ಮನೆಯ ಬದುಕನ್ನ ಸ್ವಲ್ಪ ದಿನದ ಮಟ್ಟಿಗೆ ಕಟ್ಟುವಂತ ಕೆಲಸವನ್ನ ದಾಸರಳ್ಳಿ ಸಿನಿಮಾ ಮಾಡಿದೆ. ಯಾಕಂದ್ರೆ ಕಲಾವಿದರ ಬದುಕು ಬಹಳ ಕಲರ್ಫುಲ್ ಆಗಿರುತ್ತೆ ತೆರೆ ಮೇಲೆ ನೋಡೋದಕ್ಕೆ. ತೆರೆ ಹೊರಗಡೆ ಬಂದಾಗ ಅವ್ರ ಬದುಕು ಏನು ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ರಿಯಲ್ ಹೀರೋಸ್ ಅನ್ನ ಮುಂದೆ ಕೂರ್ಸ್ಕೊಂಡು ಮಾತಾಡ್ತಾ ಇದೀವಿ. ಇಲ್ಲಿ ರಿಯಲ್ ಹೀರೋಸ್ ಆಗಿ ನೋಡ್ತಾ ಇದೀವಿ ಅವ್ರನ್ನ. ಆದ್ರೆ ಯುದ್ಧದ ಸಮಯದಲ್ಲಿ ಅವರ ಡ್ಯೂಟಿ ಮಾಡುವಾಗ ಯಾವ ನರಕಕ್ಕಿಂತ ಜಾಸ್ತಿ ಕಷ್ಟ ಪಡ್ತಾ ಇರ್ತಾರೆ ಅವರು. ಇವತ್ತು ಹೀರೋ ಆಗಿ ಮೆರೆಸ್ತಾ ಇದೀವಿ ನಾವು, ಅಷ್ಟು ಕಷ್ಟಪಟ್ಟಿದ್ದಾರೆ. ಅದೇ ತರ ಬದುಕು ನಮ್ಮ ಕಲಾವಿದರು ಕೂಡ. ತೆರೆ ಮೇಲೇನೋ ಬಹಳ ವಿಜೃಂಭಿಸ್ತೀವಿ, ತೆರೆ ನಾಚ ಬಂದಾಗ ಅದ್ರ ಕಷ್ಟ ಅವ್ರಿಗೆ ಗೊತ್ತು. ಅಂತ ಸಮಯದಲ್ಲಿ ಫುಡ್ ಟಿಕೆಟ್ಗಳು ಅದು ಇದಕ್ಕೆಲ್ಲ ಓಡಾಡೋ ಸಮಯದಲ್ಲಿ ದಾಸರಳ್ಳಿ ಅವರ ಸಿನಿಮಾವನ್ನು ಉಮೇಶ್ ಅವರು ನಿರ್ಮಾಣ ಮಾಡಿ ಹಲವಾರು ಜನ ಕಲಾವಿದರ ಬದುಕಿಗೆ ಆಸರೆಯಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದಿಸೋಣ. ಮತ್ತೆ ನಮ್ಮ ಎಲ್ಲಾ 150 ಜನ ಕಲಾವಿದರಿದ್ರಿ. ಒಬ್ಬೊಬ್ಬರಲ್ಲಿ ಕಮ್ಮಿ 4-5 ಜನ ಮಿನಿಮಮ್ ಇರ್ತೀರಾ.